ಎಲ್ಲ ಹಿರಿಯರಿಗೂ ತಲೆಬಾಗಿ ಪ್ರೇಕ್ಷಕ ವೃಂದಕ್ಕೂ ನಮಿಸಿ ಎರಡು ಮಾತು. ನನ್ನ ಬಗ್ಗೆ ನಾನೇನು ಹೇಳಲಿಕ್ಕೆ ಏನಿಲ್ಲ, ಯಾಕಂದರೆ ನೀವೇ ಬೆಳೆಸಿದವರು. ಆಗ ನಿಮ್ಮೆದುರಿ ನಾನು ಇದು ಅದು ಇದು ಅಂತ ಹೇಳಿದರೆ ಹುಚ್ಚುತನದ ಮಾತಾಗ್ತದೆ. ಹಾಗಾಗಿ ನನ್ನ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ. ನಾನು ಯಕ್ಷಗಾನಕ್ಕೆ ನನ್ನ ಆಸಕ್ತಿ ಕುದುರುವುದಕ್ಕೆ ಮನೋಜ್ ಭಟ್ರ ತಂದೆಯ ಕಾರಣ. ಯಾಕಂದ್ರೆ ನಮ್ಮನೇಲಿ ಅವ್ರಿಗೆ ಟ್ರಾಯಲ್ ಹಿಡಿತಿತ್ತು, ಅವ್ರ ಜೊತೆ ನಾನು ತಪ್ಪಾಗಿ ಕುಣಿತಿದ್ದೆ. ನಂತರ ಯಕ್ಷಗಾನಕ್ಕೆ ಬರಲಿಕ್ಕೆ ನನ್ನ ತಾಯಿ ಯಶೋದಮ್ಮನವರು ಹಾಗೂ ನನ್ನ ಸಣ್ಣಜ್ಜಿ ಸುಬ್ಬಮ್ಮ ಅಂತ ಶಿರಳಿಗೆ ಅವರಿಬ್ಬರು ಕಾರಣೀಕರ್ತರು. ಇನ್ನು ಸವ್ಯಸಾಚಿ ಆಗಲಿಕ್ಕೆ ನಿಬ್ಬೂರು ಭಾಗವತರು, ಕಾಳಿಂಗನೌಡರು, ಬೆಳೆಯೂರು ಕೃಷ್ಣಮೂರ್ತಿ, ಪ್ರಾತಸ್ಮರಣೆಯವರು ಅವರು ಕಾರಣೀಕರ್ತರು. ಇನ್ನು ವೇದಿಕೆ ಮೇಲಿದ್ದಂಥ ಮಹಾನುಭಾವರು ಎಲ್ಲರೂ ಒಂದೊಂದು ಕಾರಣದಿಂದ ನನಗೆ ಉಪಕರಿಸಿದವರು, ಹರಸಿದವರು, ಆಶೀರ್ವದಿಸಿದವರು, ಪ್ರೋತ್ಸಾಹಿಸಿದವರು. ನಮ್ಮ ಗೋಪಾಲಣ್ಣವರು ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದ ಮಹಾನುಭಾವರವರು. ನಾನು ಅಣ್ಣನಿಗೆ ಹೊಸ ಬದುಕನ್ನೇ ಕೊಟ್ಟವರು. ಇನ್ನು ಎಲ್ಲರೂ ಅನಂತಣ್ಣವರು ಈಗ ಎಲ್ಲರೂ ಒಂದೊಂದು ದೃಷ್ಟಿಯಲ್ಲಿ ನಾನು ಹರಿಸಿದ್ದಾರೆ. ಇನ್ನು ಕಲಾವಿದರು ನಿಜವಾಗಿ ನಾವು ಬೆಳೀಲಿಕ್ಕೆ ಎಲ್ಲ ಕಲಾವಿದರು ಕಾರಣೀಕರ್ತರು, ಗುರು ಸಮಾನರು. ಸಣ್ಣ ಹುಡುಗನೇ ಇರ್ಬೋದು, ಎಲ್ಲವರಿಂದ ಒಂದೊಂದು ಕಲಿತೆ ನಾವು ದೊಡ್ಡವರಾಗ್ತೇವೆ. ಅವು ಸಣ್ಣ ಹುಡುಗರಲ್ಲೂ ಕಲಿಯುವ ಒಂದು ಅಂಶ ಅಂತ ಇರ್ತದೆ. ಆದ್ದರಿಂದ ಎಲ್ಲ ಕಲಾವಿದರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಇನ್ನು ಮನೋಜ್ ಭಟ್ರ ಬಗ್ಗೆ ಕೊನೆಯದಾಗಿ ಹೇಳಲೇಬೇಕು. ಅವರ ತಂದೆಯವರು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯವನ್ನು ಹೆಚ್ಚು ಕೇಳಿದರೆ, ನಮ್ಮ ಬಡತನದ ಕಾಲದಲ್ಲಿ ಮನೆಯಿಂದ ಅಕ್ಕಿ ಪಂಜೆ ಕಾಯಿತು ನಾವು ಜನಿವರ ಹಾಕ್ಸಿದವರು ಅವ್ರ ತಂದೆಯವರು. ಆಗಿಂದಲೇ ಮತ್ತು ನಮ್ಮ ಕಷ್ಟ ಕಾಲದಲ್ಲಿ ಅನ್ನ ಹಾಕಿದವರು ಅವ್ರ ತಾಯಿ ಲಕ್ಷ್ಮತ್ತೆ ನಮಗೆ. ಹೀಗೆ ಅವರ ಋಣಭಾರ ಸಿಕ್ಕಾಪಟ್ಟೆ ಇತ್ತು ನಮ್ಮ ಕುಟುಂಬದ ಮೇಲೆ. ಈಗ ಮತ್ತೆ ಇದೊಂದು ಮಾಡಿ ಭಾಳ ಹೆಚ್ಚು ಮಾಡಿದರು. ಭಾಳ ತೀರಿಸ್ಲಿಕ್ಕೆ ಅದರಿಂದ ಬಹುಶಃ ಸಾಧ್ಯ ಇಲ್ಲ. ಪ್ರಾರ್ಥಿಸುವುದಿಷ್ಟೇ, ದೇವರು ಅವರಿಗೆ ಆಯುರಾರೋಗ್ಯ ಸಕಲ ಸಂಪದವನ್ನು ಕೊಟ್ಟು ಕಾಪಾಡಲಿ. ಜೊತೆಯಲ್ಲಿ ಇಂತಹ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವ ಸಾಮರ್ಥ್ಯವನ್ನು ಆ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಅನುಗ್ರಹಿಸಲಿ. ಮತ್ತು ಎಲ್ಲ ಕಲಾವಿದರು ಹುಟ್ಟೂರ ಸಂಭ್ರಮ ಸಿಗುವ ಒಂದು ಸದಾವಕಾಶ ಸಿಗಲಿ ಅಂತ ಆಶಿಸಿ ನಾನು ಮಾತು ಮುಗಿಸ್ತೇನೆ.